ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಏನೋ ದೊಡ್ಡದು ಅಂತ ಅನ್ಕೋಬೇಡಿ. ಏನ್ ಕಲ್ತಿದ್ರಿ ನೆನ್ನೆ ಕ್ಲಾಸಲ್ಲಿ ಏನ್ ಕಲ್ತಿದ್ರಿ ಅದು ಸ್ವಲ್ಪ ಉಲ್ಟಾ ಆಗುತ್ತೆ ಅಷ್ಟೇನೆ. ಓಕೆನಾ? ಅದನ್ನೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನೂ ಕರಿತೀವಿ. ಜೊತೆಗೆ ನಿಮ್ದು ಟ್ರೆಂಡ್ ಹೋಗ್ತಿರುತ್ತೆ, ಒಂದ್ ಟ್ರೆಂಡ್ ಅನ್ಕೊಳ್ಳಿ, ಅಪ್ ಟ್ರೆಂಡ್ ಅಂತ. ಅದ್ರ ರಿವರ್ಸ್ ಅನ್ನೇ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರೆಯೋದು. ತುಂಬಾ ಕಾಂಪ್ಲಿಕೇಶನ್ ಏನೋ ದೊಡ್ಡದು ಅಂತ ಎಲ್ಲ ಅನ್ಕೋಬೇಡಿ, ಈಸಿ ಇದೆ. ಹೋಗ್ತಾ ಇವತ್ತಿನ ಕ್ಲಾಸ್ ಮುಗಿಯೋದ್ರೊಳಗೆ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ಕಲಿಬೇಕಷ್ಟೇ, ಇವತ್ತಿನ ಗೋಲ್. ಸೊ ಇವತ್ತಿನವರೆಗೂ ಏನೇನ್ ಕವರ್ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ? ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸಪೋರ್ಟ್, ರೆಸಿಸ್ಟೆನ್ಸ್. ಇದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳಕ್ ಹೋಗ್ಬೇಡಿ. ಇಡೀ ಜಗತ್ತಲ್ಲಿ ಟ್ರೇಡಿಂಗ್ ಕಲಿಯಕ್ಕೆ ಅಂತ ಬರೋನ್ ಎಲ್ಲಾರ್ಗೂ ಗೊತ್ತಿರುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಎಲ್ಲ ದುಡ್ಡು ಮಾಡಕ್ಕಾಗತ್ತಾ? ಆಗಲ್ಲ. ವೇಸ್ಟ್ ಇವೆಲ್ಲ, ಸುಮ್ನೆ ಬೇಸಿಕ್ಸ್ ಗೊತ್ತಿರ್ಬೇಕು, ಗೊತ್ತಿರ್ಲಿ. ನೆಕ್ಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ನೋಡಿದ್ವಿ. ಒಂದೇ ಕಡೆ ಬ್ರೇಕ್ಔಟ್ ಕೊಡ್ತಾ ಇದ್ರೆ ಅದನ್ನ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆನ್ಪಿದೆ ಅಲ್ವಾ ಎಲ್ಲರಿಗೂ ಬ್ರೇಕ್ಔಟ್ ಸ್ಟ್ರಕ್ಚರ್? ಸೊ ನಿನ್ನೆ ಕ್ಲಾಸ್ ಅಟೆಂಡ್ ಆಗಿರೋರ್ಗೆ ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಷ್ಟು ಈಸಿ, ನಾನು ಹೇಳ್ಕೊಡ್ಬೇಕಾದ್ರೆ ಈಸಿ ಅನ್ಸುತ್ತೆ, ನೀವೇ ಮಾಡಕ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ತಲೆ ಕೆಡ್ಸ್ಕೊಬಿಡಿ, ಮಾಡಿ ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ದಿನ ಎದ್ದು ಮಾಡಿ. ನಿಮ್ಗೆ ಅಭ್ಯಾಸ ಆಗ್ಬಿಡ್ಬೇಕದು. ಯಾವ ತರ ಅಂದ್ರೆ ಫಸ್ಟ್ ಟೈಮ್ ರೈಸ್ ಇಡಕ್ ಹೇಳಿದ್ರೆ ಮನೇಲಿ ಎಷ್ಟ್ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ತಲೆ ಕೆಡ್ತಿರುತ್ತೆ. ಅದೇ ನೀವು ದಿನಾ ರೈಸ್ ಮಾಡೋರಾಗಿದ್ರೆ, ರೈಸ್ ಕುಕ್ಕರ್ ಅಲ್ಲಿ ಇಟ್ ಮಾಡೋರಾಗಿದ್ರೆ ನಿಮ್ಗೆ ಎಷ್ಟು ಅಭ್ಯಾಸ ಆಗುತ್ತೆ. ಅದೇ ತರ ಇದನ್ನು ಎಲ್ಲಾನು ಅಷ್ಟೇನೆ, ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಷ್ಟೇ. ಸೊ ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಬೇಸಿಕ್ಸ್. ಇದೇ ಪ್ರೈಸ್ ಆಕ್ಷನ್, ಇನ್ನೇನು ಇಲ್ಲ. ಪ್ರೈಸ್ ಮೂವ್ ಆಗೋದನ್ನೇ ಪ್ರೈಸ್ ಆಕ್ಷನ್ ಅಂತ ಕರೀತಾರೆ, ಸುಮ್ನೆ ಫ್ಯಾನ್ಸಿ ನೇಮ್ ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಓಕೆ, ನಿನ್ನೆ ಕ್ಲಾಸಲ್ಲಿ ಇಷ್ಟ ಆಯ್ತು. ಏನಪ್ಪ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ನೀವು ನೆನ್ನೆ ನೋಡಿದ್ರಿ, ಶಿಫ್ಟ್ ಬಿಡಿ. ನೆನ್ನೆ ಗೊತ್ತಿತ್ತು, ನೆನ್ನೆ ಇದ್ದವ್ರಿಗೆ ಗೊತ್ತಿದೆ ಮಾರ್ಕೆಟ್ ಸ್ಟ್ರಕ್ಚರ್. ಹೈಯರ್ ಹೈಯರ್ ಹೈ, ಹೈಯರ್ ಲೋ ಹೈಯರ್ ಹೈ, ಇಷ್ಟೇ. ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಇದೇ ಮಾರ್ಕೆಟ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದ್ರೆ ಇಷ್ಟೇ, ಹಿಂಗ್ ಹೋಗ್ತಿದ್ಯೋ ಕೆಳಗಡೆ ಬರ್ತಿದ್ಯೋ, ಇದೇ ಸ್ಟ್ರಕ್ಚರ್. ಇದು ನೆನ್ನೆ ಕಲ್ತಿದೀರ. ಇವತ್ತೇನ್ ನೋಡ್ಬೇಕು ನಾವು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ನ ನೋಡ್ಬೇಕು. ಸೊ ಏನಪ್ಪಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಆಗ್ಲೇ ಹೇಳ್ದೆ ನಾನು, ಇವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಅದೇನಾದ್ರೂ ಅಪ್ ಟ್ರೆಂಡ್ ಅಲ್ಲೇ ಹೋಗುತ್ತಾ ಜೀವನ ಪೂರ್ತಿ? ಇಲ್ಲ, ಡೌನ್ ಟ್ರೆಂಡ್ಗೂ ಬರ್ಲೇಬೇಕು. ಯಾವಾಗ ಡೌನ್ ಟ್ರೆಂಡ್ ಅನ್ನೋದಾಗುತ್ತಲ್ಲ, ಅಪ್ ಟ್ರೆಂಡ್ ಇರೋ ಡೌನ್ ಟ್ರೆಂಡ್ ಆಗುತ್ತಲ್ಲ, ಅದನ್ನೇ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ಅದೇನೆ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅನ್ಕೊಳ್ಳಿ, ಡೌನ್ ಟ್ರೆಂಡ್ ಅಲ್ಲಿ ಇರೋದು ಅಪ್ ಟ್ರೆಂಡ್ ಬರ್ಲೇಬೇಕಲ್ವಾ? ಆ ಬರ್ಬೇಕಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಾಡುತ್ತಲ್ಲ, ನೆಕ್ಸ್ಟ್ ಅಪ್ ಟ್ರೆಂಡ್ ಆಗ್ಬೇಕಲ್ಲ, ಅದೇ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಅದನ್ನ ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ಬೇಕಂದ್ರೆ ತುಂಬಾ ಸಿಂಪಲ್ ನೋಡಿ. ಫಸ್ಟ್ ಡೌನ್ ಟ್ರೆಂಡ್ ಎಕ್ಸಾಂಪಲ್ ಕೊಡ್ತೀನಿ. ಡೌನ್ ಟ್ರೆಂಡ್ ಅಲ್ಲಿ ಏನಾಗ್ತಿರತ್ತೆ? ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ, ಲೋವರ್ ಐ, ಲೋವರ್ ಲೋ ಮಾಡ್ತಾ ಇತ್ತು ಮಾರ್ಕೆಟ್. ಇದೇನೋ ಡೌನ್ ಟ್ರೆಂಡ್, ನೆನ್ನೆ ಕಲ್ತಿರೋದಲ್ವಾ? ಸಡನ್ ಆಗಿ ಏನ್ ಮಾಡುತ್ತೆ, ಇಲ್ಲಿಗೆ ಲೋವರ್ ಐ ಕೊಟ್ಬಿಟ್ಟು ನೆಕ್ಸ್ಟ್ ಲೋವರ್ ಲೋ ಹೋಗ್ಬೇಕಲ್ವಾ? ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ, ಈಗ ಏನ್ ಕೊಡ್ಬೇಕಿತ್ತು? ಲೋವರ್ ಲೋ ಕೊಡ್ಬೇಕಿತ್ತು. ಬಟ್ ಏನ್ ಮಾಡ್ಬಿಡುತ್ತೆ, ಹೈಯರ್ ಐ ಕೊಟ್ಬಿಡುತ್ತೆ ಡೈರೆಕ್ಟ್. ಯಾಕಿದ್ ಹೈಯರ್ ಐ ಆಗುತ್ತೆ ಹೇಳಿ? ಸೊ ಹಿಂಗ್ ಮೇಲ್ಗಡೆ ಹೋಗಕ್ ಶಿಫ್ಟ್ ಆದಾಗ ಇದು ಲೋವರ್ ಲೋ ಇತ್ತು, ಏನಾಗ್ಬೇಕಿತ್ತು? ಲೋವರ್ ಹೈ ಆಗ್ಬೇಕಿತ್ತು. ಬಟ್ ಇದನ್ನ ಬ್ರೇಕ್ ಮಾಡಿ, ಲಾಸ್ಟ್ ಲೋವರ್ ಹೈನ ಬ್ರೇಕ್ ಮಾಡಿ ಹೈಯರ್ ಹೈ ಕ್ರಿಯೇಟ್ ಮಾಡುತ್ತೆ. ಈ ಹೆಸರುಗಳಲ್ಲಿ ತುಂಬಾ ಕನ್ಫ್ಯೂಷನ್ ಇಟ್ಕೋಬಿಡಿ, ಜಸ್ಟ್ ಪ್ಯಾಟರ್ನ್ ನ ನೋಡ್ಕೊಳ್ಳಿ ಸಾಕು. ಅದಕ್ಕೆ ಹೆಸರಿದೆ, ನಾನು ಹೆಸರು ಹೇಳ್ತಾ ಇದ್ದೀನಿ, ಪ್ಯಾಟರ್ನ್ ನ ರೆಕಗ್ನೈಸ್ ಮಾಡೋದ್ ಕಲ್ತ್ಕೊಳ್ಳಿ ಸಾಕು. ಸೊ ಏನಿತ್ತು? ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ನೆಕ್ಸ್ಟ್ ಏನಾಗ್ಬೇಕಿತ್ತು? ಲೋವರ್ ಐ ಬರ್ಬೇಕಿತ್ತು. ಇವಾಗ ಏನಾಯ್ತು? ಹೈಯರ್ ಐ ಆಗೋಯ್ತು, ಮೇಲ್ಗಡೆ ಶಿಫ್ಟ್ ಆಯ್ತು. ಸೊ ಶಿಫ್ಟ್ ಆದ್ಮೇಲೆ ಏನಾಗ್ಬೇಕಪ್ಪ ನೆಕ್ಸ್ಟ್? ಹೈಯರ್ ಐ ಇದೆ ಇವಾಗ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಅಲ್ವಾ? ಮಾರ್ಕೆಟ್ ಏನಿತ್ತು? ಡೌನ್ ಟ್ರೆಂಡ್ ಅಲ್ಲಿ ಇತ್ತು. ಸೊ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆಗೆ ಅಪ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯ್ತು. ಎಲ್ಲಿಂದ ಕನ್ವರ್ಟ್ ಆಯ್ತು? ಇದನ್ನ ಬ್ರೇಕ್ ಮಾಡ್ತು ಮಾರ್ಕೆಟ್. ನೆನ್ಪಿರ್ಲಿ, ಸುಮ್ನೆ ಇವಾಗ ಕ್ಯಾಂಡಲ್ ಇವಾಗ ನೋಡಿ, ಇದನ್ನ ಬ್ರೇಕ್ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ? ಸೊ ಇವಾಗ ಬ್ರೇಕ್ ಮಾಡ್ಬೇಕಂತ ಹೇಳ್ದೆ ಅಲ್ವಾ? ಅದನ್ನ ನೀವು ಯಾವ ತರ ಬ್ರೇಕ್ ಆಗ್ಬೇಕಂದ್ರೆ, ಈ ಬಾಡಿ ಏನಿರುತ್ತಲ್ಲ ಕ್ಯಾಂಡಲ್ದು, ಯಾವ್ದಾದ್ರು ಒಂದ್ ಕ್ಯಾಂಡಲ್ ಈ ಕ್ಯಾಂಡಲ್ ತಗೊಳ್ಳಿ. ಇದು ಈ ಕ್ಯಾಂಡಲ್ ಬಾಡಿ ಇದೆಯಲ್ಲ, ಬಾಡಿ ಎಲ್ಲಿದೆ ಇವಾಗ? ಇಲ್ಲಿದೆ. ಈ ಬಾಡಿ ಈ ತರ ಕೆಳಗಡೆ ಬರ್ಬೇಕು.
ಇದ್ರ ಮೇಲ್ಗಡೆ ಹೋಗ್ಬೇಕು ಬಾಡಿ. ಜಸ್ಟ್ ಈ ವಿಕ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ವಿಕ್ ಎಸ್ತಿದೆಯಲ್ಲ, ಈ ತರ ವಿಕ್ ಎಸ್ಬಿಟ್ಟು ಕೆಳಗಡೆ ಮೂವ್ ಆಗಕ್ ಸ್ಟಾರ್ಟ್ ಆದ್ರೆ ಅದು ಶಿಫ್ಟ್ ಅಲ್ಲ. ಅದು ಜಸ್ಟ್ ಒಂದ್ ವಿಕ್ ಎಸ್ತಿದೆ ಅಷ್ಟೇ. ಯಾವಾಗ ಶಿಫ್ಟ್ ಆಗ್ಬೇಕು ಅಂದ್ರೆ, ಯಾವ ತರ ಶಿಫ್ಟ್ ಆಗ್ಬೇಕು ಕ್ಲೀನ್ ಆಗಿ ಅಂದ್ರೆ, ಬಾಡಿ ಇರುತ್ತಲ್ಲ ಕ್ಯಾಂಡಲ್ದು, ಬಾಡಿ ಮೇಲ್ಗಡೆ ಕ್ಲೋಸ್ ಆಗಿರ್ಬೇಕು. ಓಕೆನಾ? ಸೊ ಎಕ್ಸಾಂಪಲ್ ನೋಡಿ, ಇವತ್ತಾಗಿರೋದೇ ಎಕ್ಸಾಂಪಲ್ ತೋರಿಸ್ತೀನಿ. ಶಿಫ್ಟ್ ಕ್ಲೀನ್ ಆಗಿ ಆಗ್ಬೇಕಂದ್ರೆ ಯಾವ ತರ ಇರ್ಬೇಕಂತ. ಈಗ ಝೂಮ್ ಮಾಡಿ ತೋರಿಸ್ತಾ ಇನ್ ನೋಡಿ. ಇಲ್ಲಿ ಏನಾಗ್ತಾ ಇತ್ತು, ಮಾರ್ಕೆಟ್ ಮೇಲ್ ಹೋಗ್ತಾ ಇತ್ತು. ಮೇಲ್ ಹೋಗ್ತಿದ್ದು ಕೆಳಗಡೆ ಡೌನ್ ಟ್ರೆಂಡ್ ಆಗ್ಬೇಕು ಅಂದ್ರೆ ಇದು ಕೆಳಗಡೆದಲ್ವಾ ಲೋ. ಈಗ ಹೈಯರ್ ಹೈ ಹೋಗ್ತಿದ್ದಾಗ ಹೈಯರ್ ಲೋ ಇದು. ಸೊ ಇದು ಹೈಯರ್ ಲೋ ಅಂದ್ಮೇಲೆ ಈ ಹೈಯರ್ ಲೋದು ಕೆಳಗಡೆ ಇಲ್ಲಿ ನೋಡಿ, ರೆಡ್ ಕ್ಯಾಂಡಲ್ದು ಬರೀ ವಿಕ್ ಮಾತ್ರ ಕೆಳಗಡೆ ಇಲ್ಲ, ಬಾಡಿನೂ ಕೆಳಗಡೆ ಇದೆ ಈ ಲೈನ್ ಗಿಂತ. ಹೌದಾ? ಈ ತರ ಬಾಡಿನೂ ಕ್ಲೋಸ್ ಆಗ್ಬೇಕು ಕೆಳಗಡೆನೆ. ಅವಾಗ ಮಾತ್ರ ಅದು ಇದಾಗಕ್ಕಾಗೋದು, ಏನೋ ಕಂಪ್ಲೀಟ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಅಂತ. ಇಲ್ಲ ಅಂದ್ರೆ ಚೇಂಜ್ ಆಗಲ್ಲ ಅದು. ಬರೀ ಬಡಿ ವಿಕ್ ಇದ್ರೆ ಚೇಂಜ್ ಆಗಲ್ಲ ಅದು. ಕಂಪ್ಲೀಟ್ ಬಾಡಿ ಕೆಳಗಡೆ ಬರ್ಬೇಕು. ಸೊ ಓಕೆನಾ? ಸೊ ಇವಾಗ ಹಿಂಗ್ ಶಿಫ್ಟ್ ಆಯ್ತಪ್ಪ. ಶಿಫ್ಟ್ ಆಯ್ತಲ್ಲ, ಶಿಫ್ಟ್ ಆದ್ಮೇಲೆ ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ ಆಗುತ್ತೆ. ಇಷ್ಟೇ. ಈ ಶಿಫ್ಟ್ ನೇನೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾರೆ. ನಿನ್ನೆ ಏನ್ ಹೇಳ್ತಿದ್ರಿ, ಇದನ್ನ ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಶಿಫ್ಟ್ ಆಗೋದ್ನ ಏನಂತ ಕರಿತಿದ್ರಿ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತಿದ್ವಿ. ಯಾಕಂದ್ರೆ ಒಂದ್ ಸ್ಟ್ರಕ್ಚರ್ ಇದೆ, ಅದನ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ಟ್ರಕ್ಚರ್ ಫಾರ್ಮ್ ಆಯ್ತು. ಇಲ್ಲಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಯಾಕೆ? ಕೆಳಗಡೆ ಹೋಗ್ತಿದ್ವಿ, ಇವಾಗ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಆಯ್ತು. ಇವಾಗ ಏನಾಯ್ತು, ಸ್ಟ್ರಕ್ಚರ್ ಒಂದ್ ಕಡೆ ಇದ್ದಿದ್ದು ಇನ್ನೊಂದ್ ಕಡೆ ಶಿಫ್ಟ್ ಆಯ್ತು. ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಾನು ಕರಿತೀವಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನು ಕರಿತೀವಿ. ಇಷ್ಟೇ, ತುಂಬಾ ಸಿಂಪಲ್, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇದನ್ನ ಹೆಂಗ್ ಟ್ರೇಡ್ ಮಾಡ್ಬೇಕು? ಸೇಮ್ ಇಲ್ಲಿ ಏನ್ ಮಾಡ್ತಿದ್ರಿ, ಈ ಒಂದೇ ಕಡೆ ಬ್ರೇಕ್ ಔಟ್ ಸ್ಟ್ರಕ್ಚರ್ ಕೊಟ್ಟಾಗ ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡ್ತಿದ್ರಿ. ಇಲ್ಲೂ ಹಂಗೇನೆ. ಸೊ ಇಲ್ಲೂ ಹಂಗೇನೆ. ನೆಕ್ಸ್ಟ್ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಈ ತರ ಶಿಫ್ಟ್ ಆದ್ಮೇಲೆ ಇಲ್ಲೂನು ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡ್ತೀರಾ. ಇಷ್ಟೇ ಡಿಫ್ರೆನ್ಸ್. ಇಲ್ಲಿ ಒಂದೇ ಕಡೆ ಹೋಗ್ಬೇಕಾದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಸೆಲ್ಲೋ ಬೈ ಮಾಡ್ತೀರಾ. ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಯಾವ ಡೈರೆಕ್ಷನ್ ಇತ್ತು ಅದ್ರ ಉಲ್ಟಾ ಮಾಡ್ತೀರಾ, ಬೈ ಆಗ್ಲಿ ಸೆಲ್ ಆಗ್ಲಿ. ಸೊ ಇದು ಡೌನ್ ಟ್ರೆಂಡ್ ಅಲ್ಲಿ ಹೋಗ್ತಿರೋದು ಅಪ್ ಟ್ರೆಂಡ್ ಕನ್ವರ್ಟ್ ಆಯ್ತು. ಇದೇನು ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಇದು ಬೆರಿಶ್ ಅಲ್ಲಿ ಇತ್ತು, ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಆಗ್ತಿದೆ. ಸೊ ಯಾವ ಕಡೆಗೆ ಶಿಫ್ಟ್ ಆಯ್ತು? ಬುಲ್ಲಿಶ್ ಆಗಿ ಶಿಫ್ಟ್ ಆಯ್ತು. ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇದು. ಸೊ ಇದನ್ನೇನೆ ಬೆರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಹೆಂಗಾಗುತ್ತೆ ಅಂದ್ರೆ, ಫಸ್ಟ್ ಈ ತರ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಏನಾಗ್ಬೇಕಿತ್ತು, ಹೈಯರ್ ಲೋ ಕ್ರಿಯೇಟ್ ಮಾಡ್ಬಿಟ್ಟು ಮತ್ತೆ ಹೈಯರ್ ಹೈ ಕ್ರಿಯೇಟ್ ಮಾಡ್ಬೇಕಿತ್ತು. ಆದ್ರೆ ಏನಾಗುತ್ತೆ, ಸಡನ್ ಆಗಿ ಹೈಯರ್ ಹೈ ಕ್ರಿಯೇಟ್ ಮಾಡಿದ್ದು ಲೋವರ್ ಲೋ ಕ್ರಿಯೇಟ್ ಮಾಡ್ಬಿಡುತ್ತೆ. ಇದು ಕ್ರಿಯೇಟ್ ಆಗ್ಬೇಕಂದ್ರೆ ಏನಾಗ್ಬೇಕು, ಇದ್ರ ವಿಕ್ ಕೆಳಗಡೆ ಬಾಡಿ ಕ್ಲೋಸ್ ಆಗ್ಬೇಕು. ಬಾಡಿ ಕ್ಲೋಸ್ ಆದ್ಮೇಲೆ ಏನ್ ಮಾಡ್ತೀವಿ ಗೊತ್ತಾಯ್ತು, ಇವಾಗ ಕೆಳಗಡೆ ಹೋಗಕ್ ಸ್ಟಾರ್ಟ್ ಆಗ್ತಿದೆ. ಬುಲ್ಲಿಶ್ ಇದ್ದಿದ್ ಮಾರ್ಕೆಟ್ ಬೆರಿಶ್ ಆಗಿ ಕನ್ವರ್ಟ್ ಆಯ್ತು ಇವಾಗ. ಸೊ ನೆಕ್ಸ್ಟ್ ನಾವ್ ಹೆಂಗ್ ಟ್ರೇಡ್ ತಗೋಬಹುದು, ಇದ್ರಲ್ಲಿ ಕೊನೆಯದಾಗ ಒಂದು ಆರ್ಡರ್ ಬ್ಲಾಕ್ ಬಿಟ್ಟಿರುತ್ತೆ, ಅಲ್ಲಿಂದ ಸೆಲ್ ಮಾಡ್ಬೋದು ಮತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಮತ್ತೆ ಇನ್ನೊಂದು ಸೆಲ್ ಮಾಡ್ಬೇಕಂದ್ರೆ ಈ ಲಾಸ್ಟ್ ಆರ್ಡರ್ ಬ್ಲಾಕ್ ಗಂಟ ವೇಟ್ ಮಾಡಿ ಆಮೇಲೆ ಸೆಲ್ ಮಾಡಿ. ಸೊ ಇಲ್ಲೇನಾಯ್ತು, ಮಾರ್ಕೆಟ್ ಸೇಮ್ ಅಪ್ ಟ್ರೆಂಡ್ ಹೋಗ್ತಿದ್ದಿದ್ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇತ್ತು ಮಾರ್ಕೆಟ್, ಬಟ್ ಇಲ್ಲೇನ್ ಕೊಡ್ತು, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಕೆಳಗಡೆಗೆ. ಇದನ್ನ ಏನಂತ ಕರಿತೀವಿ, ಇದು ಬೆರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಅರ್ಥ ಆಯ್ತಾ ಇದು? ಸಿಂಪಲ್ ಕಾನ್ಸೆಪ್ಟ್. ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಚೇಂಜ್ ಆಫ್ ಕ್ಯಾರೆಕ್ಟರ್, ಇದೆಲ್ಲ ತುಂಬಾ ಸಿಂಪಲ್. ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ, ಇದನ್ನೆಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಸೊ ಇವತ್ತು ಡೈರೆಕ್ಟ್ ಬಂದ್ ಜಾಯ್ನ್ ಆಗಿರೋರು ಏನೋ ಅರ್ಥ ಆಗ್ತಿಲ್ಲ, ತಲೆ ಮೇಲೆ ಹೋಗ್ತಿದೆ ಎಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಹೋಗಿ ಫಸ್ಟ್ 4-5 ಕ್ಲಾಸ್ನ ನೋಡಿ ಆಮೇಲೆ ಬಂದು ಈ ವಿಡಿಯೋನ ನೋಡಿ. ಇವರೆಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ ಅಂತ ಅನ್ಕೋಬೇಡಿ. ವಾಟ್ಸಪ್ ಅಲ್ಲಿ ಚಾಟ್ ಅದು ಇದು ಎಲ್ಲಾದ್ರದ್ದು ಒಂದೊಂದು ಗ್ರೂಪ್ ಇದೆ. ಇಲ್ಲಿ ಕಲಿತಿರೋರು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಅವಾಗ ನಾನೊಬ್ನೇ ಅಲ್ಲ, ನನ್ ಜೊತೆಗೆ ಇವರೆಲ್ಲ ಕಲಿತಿದಾರಲ್ವಾ, ಇವ್ರು ನಿಮ್ಗೆ ಯಾರೋ ಒಬ್ರು ಡೌಟ್ ಕೇಳಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ನಿಧಾನಕ್ಕೆ ಕಲೀರಿ. ಸೊ ಏನಿಲ್ಲ, ಇವತ್ ಕಲಿತೀರಾ, ಇವತ್ತು ಹೋಗಿ ಅದನ್ನ ಮಾರ್ಕ್ ಮಾಡ್ತೀರಾ, ನಾಳೆ ಬೆಳಗ್ಗೆ ಎದ್ದೇಳ್ತೀರಾ ಅದನ್ನ ಮಾರ್ಕ್ ಮಾಡ್ತೀರಾ, ನಾಳೆ ಸಂಜೆ ಬರೋ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಪೂರಾ ಅಷ್ಟೊಳಗೆ ಪರ್ಫೆಕ್ಟ್ ಆಗ್ಬೇಕು ಅದನ್ನ. ಅಷ್ಟೇ, ಇಷ್ಟೇ ನಿಮ್ ಗೋಲು, ಇನ್ನೇನು ಇರಲ್ಲ ಈ ಸದ್ಯಕ್ಕೆ. ಟ್ರೇಡ್ ತಗೋಬೇಕು, ದುಡ್ಡು ಹಾಕ್ಬೇಕು, ಇದು ಯಾವ್ದು ಮಾಡ್ಬೇಡಿ.
ಅಕಸ್ಮಾತ್ ಮೀರು ಮಾಡಿದ್ರಿ ನೀವು ಅಂದ್ರೆ ನಿಮ್ದೇ ಲಾಸ್ ಆಗೋದು, ನಂದೇನು ಹೋಗಲ್ಲ. ಸೊ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನೋಡಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂದ್ರೆ ಏನು? ಒಂದ್ ಕಡೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಇದನ್ನ ನೋಡಿ, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಇವಾಗ, ಬಟ್ ಸಡನ್ ಆಗಿ ಕೆಳಗಡೆ ಹೋಗಿ ಈ ತರ ಬಂದು ಈ ತರ ಮತ್ತೆ ಕೆಳಗಡೆ ಹೋಗ್ಬೇಕಿತ್ತು, ಬಟ್ ಸಡನ್ ಆಗಿ ಮೇಲ್ಗಡೆ ಶಿಫ್ಟ್ ಆಗ್ಬಿಡ್ತು. ಸೊ ಏನಂತ ನಿಮ್ಗೆ ಇವಾಗ ಕನ್ಫರ್ಮ್? ಕೆಳಗಡೆ ಹೋಗ್ತಿದ್ದಿದ್ ಮಾರ್ಕೆಟ್ ಮೇಲ್ಗಡೆ ಶಿಫ್ಟ್ ಆಗ್ತಿದ್ಯಪ್ಪ ಅಂತ ಕನ್ಫರ್ಮ್ ಸಿಕ್ತು. ಆಗ ನೀವ್ ಹೆಂಗ್ ಟ್ರೇಡ್ ಮಾಡ್ಬೋದು? ಆರ್ಡರ್ ಬ್ಲಾಕ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಆ ಆರ್ಡರ್ ಬ್ಲಾಕ್ ಇಂದ ಯಾವ ಕಡೆಗೆ ಶಿಫ್ಟ್ ಆಗಿರುತ್ತೆ ಆ ಕಡೆಗೆ ತಗೋಬಹುದು ಟ್ರೇಡ್ ನ. ಸೊ ಈ ತರ ಶಿಫ್ಟ್ ಆಗ್ಬೇಕು ಅಂದ್ರೆ ಯಾವ ತರ ಪರ್ಫೆಕ್ಟ್ ಶಿಫ್ಟ್ ಅಂದ್ರೆ ಹೆಂಗಿರ್ಬೇಕು? ಇಲ್ಲಿ ಬರ್ತಿರುತ್ತಲ್ಲ ಮೇಲ್ಗಡೆ ಕ್ಯಾಂಡಲ್, ಅದು ಇಲ್ಲೊಂದ್ ವಿಕ್ ಇರುತ್ತಲ್ಲ, ಲಾಸ್ಟ್ ವಿಕ್, ಅದ್ರ ಮೇಲೂ ಕ್ಲೋಸ್ ಆಗ್ಬೇಕು. ಆಯ್ತಾ? ಅವಾಗ ಶಿಫ್ಟ್ ಅಂತ, ರಿಯಲ್ ಶಿಫ್ಟ್. ಇಲ್ಲ ಬರೀ ವಿಕ್ ಹೋಗ್ಬಿಟ್ಟು ಮತ್ತೆ ಹಿಂಗ್ ಮೂವ್ ಆಗ ಸ್ಟಾರ್ಟ್ ಆದ್ರೆ ಅದು ಶಿಫ್ಟ್ ಅಲ್ಲ, ಅದನ್ನ ಲಾಸ್ ಮಾಡ್ಕೋಬಿಡಿ ಆತರ. ಸೊ ಆತರ ಈಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಟೈಮ್ ಅಲ್ಲಿ ಇನ್ನೊಂದು ಟ್ರೇಡ್, ಅವಾಗ್ಲೇ ನಾನು ತೋರಿಸಿದ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದ ತಕ್ಷಣ ಯಾವ ತರ ಟ್ರೇಡ್, ನೆನ್ನೆನೂ ಎಕ್ಸ್ಪ್ಲೈನ್ ಮಾಡಿದ್ದೆ ಅನ್ಸುತ್ತೆ. ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಮಾರ್ಕೆಟ್ ಒಂದ್ ಸೈಡ್ ಮೂವ್ ಆಗ್ತಾ ಇತ್ತಾ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಕೊನೆಯದೊಂದು ಆರ್ಡರ್ ಬ್ಲಾಕ್ ಅನ್ನೋ ಕಾನ್ಸೆಪ್ಟ್ ಹೇಳ್ಕೊಟ್ಟಾಗ ಗೊತ್ತಾಗುತ್ತೆ. ಆರ್ಡರ್ ಬ್ಲಾಕ್ ಇಂದ ಅದೇ ಸೈಡ್ ಬೈ ಮಾಡ್ತೀರಾ. ಯಾಕೆ ಅದೇ ಸೈಡ್ ತಗೋತಿದ್ರ? ಮೇಲೆ ಹೋಗ್ತಿತ್ತು ಇಲ್ಲಿ, ಮತ್ತು ಅದೇ ಸೈಡ್ ತಗೋತಿದ್ದೀರಾ, ಯಾಕಂದ್ರೆ ಇದು ಬ್ರೇಕ್ಔಟ್ ಸ್ಟ್ರಕ್ಚರ್. ಇವತ್ತು ಹೇಳ್ಕೊಟ್ಟಿದ್ದೇನು? ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಇವತ್ತು ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ತಾ ಇತ್ತು, ಬಟ್ ನಾನು ಮೇಲ್ಗಡೆ ಬೈ ಅಂತ ತಗೊಂಡ ಇಲ್ಲ, ಸೆಲ್ ಮಾಡಿದೆ ಇಲ್ಲಿಂದ. ಯಾಕೆ? ಇಲ್ಲಿ ನನಗೆ ಪರ್ಫೆಕ್ಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರೋದ್ ಕಾಣಿಸ್ತು, ಬೈ ಸೆಲ್ ಮಾಡಿದೆ, ಉಲ್ಟಾ ತಗೊಂಡೆ ಅವಾಗ. ಸೊ ಇಷ್ಟೇ, ಒಂದ್ ಕಡೆಗೆ ಮೂವ್ ಆಗ್ಬೇಕಾದ್ರೆ ಸೇಮ್ ಸೈಡ್ ತಗೋತೀರಾ ಬ್ರೇಕ್ಔಟ್ ಸ್ಟ್ರಕ್ಚರ್ ಇದ್ದಾಗ, ಇದ್ದಾಗ. ಅದೇ ಇದ್ ಬಂದಾಗ ಆಪೋಸಿಟ್ ಸೈಡ್ ತಗೋತೀರಾ. ಇಷ್ಟವರೆಗೂ ಏನಾಗಿತ್ತು ಅದ್ ಬಿಟ್ಟು ಆಪೋಸಿಟ್ ಸೈಡ್ಗೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನು 15 ಮಿನಿಟ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. 15 ಮಿನಿಟ್ಸ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತಾ ಇದು? ಇಲ್ಲ, ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗ್ಲೇಬೇಕಿದು. ಎಲ್ಲ ಒಂದ್ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಆಗ್ತಿಲ್ವಾ ಅದು, ಯಾವ ಟೈಮ್ ಫ್ರೇಮ್ ಅಲ್ಲೂ ವರ್ಕ್ ಆಗಲ್ಲ ಅದು. ಇಷ್ಟೇ ಮಾರ್ಕೆಟ್ ಅಲ್ಲಿ. ಸೊ ಅದೇ ಹೇಳಿದ್ನಲ್ಲ, ಈ ತರ ಮಾರ್ಕೆಟ್ ಬೇರೆ ಕಡೆ ಟ್ರೆಂಡ್ ಶಿಫ್ಟ್ ಆಗ್ಬೇಕು, ಅದೇ ಸ್ಟ್ರಕ್ಚರ್ ಶಿಫ್ಟ್ ಯಾವ ತರ ಇದೆ? ಬುಲ್ಲಿಶ್ ಇಂದ ಬೆರಿಶ್ ಆಗುತ್ತೆ, ಬೆರಿಶ್ ಇಂದ ಬುಲ್ಲಿಶ್ ಆಗುತ್ತೆ. ಜೊತೆಗೆ ಓಕೆ, ಈಗ ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಹೇಳ್ಕೊಟ್ಟೆ. ಕೆಳಗಡೆ ಹೋಗ್ತಿದ್ದು ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಸಡನ್ ಬೆರಿಶ್ ಇತ್ತು, ಸಡನ್ ಆಗಿ ಮೇಲಕ್ಕೆ ಶಿಫ್ಟ್ ಆಯ್ತು, ಅದೇ ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ನೆಕ್ಸ್ಟ್ ಬೆರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಲ್ಲಿ ಅದ್ರ ಉಲ್ಟಾ, ಬುಲ್ಲಿಶ್ ಇತ್ತು ಮಾರ್ಕೆಟ್, ಸಡನ್ ಆಗಿ ಕೆಳಗಡೆ ಶಿಫ್ಟ್ ಆಗಿ ಬೆರಿಶ್ ಶಿಫ್ಟ್ ಆಯ್ತು. ಸೊ ಇದೇ ಬೆರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಅದೇ ಇದು ಅರ್ಥ ಆಯ್ತಾ ನಿಮ್ಗೆ? ಏನಪ್ಪಾ, ಬ್ರೇಕ್ ಆಫ್ ಸ್ಟ್ರಕ್ಚರ್ಗುನು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ಗುನು ಯಾರಾದ್ರೂ ನಿಮ್ನ ಬಂದ್ ಕೇಳಿದ್ರೆ ಏನಪ್ಪಾ ಡಿಫ್ರೆನ್ಸ್ ಇವೆರಡಕ್ಕೂ ಅಂತ ನಿಮ್ ಕೈಲಿ ಆನ್ಸರ್ ಮಾಡಕ್ ಆಗುತ್ತಾ ಇವಾಗ? ಓಕೆ, ಸೊ ಅದನ್ನೇ ಇಲ್ಲೂ ನೋಟ್ಸ್ ಅಲ್ಲೂ ಇರೋದು. ಟ್ರೆಂಡ್ ಕಂಟಿನ್ಯೂಯೇಷನ್, ಅದೇ ಒಂದೇ ಕಡೆ ಟ್ರೆಂಡ್ ಕಂಟಿನ್ಯೂ ಆಗ್ಬೇಕಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಟ್ರೆಂಡ್ ಏನಾದ್ರೂ ಇವಾಗ ಮೇಲೆ ಹೋಗ್ಬೇಕಾಗಿರೋದು ರಿವರ್ಸಲ್ ಆಗಂಗಿದ್ರೆ, ಪಾಸಿಬಲ್ ರಿವರ್ಸಲ್ ಆಗ್ತಿದೆ ಕೆಳಗಡೆಗೆ ಅಂದ್ರೆ ಅದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಇನ್ನೇನು ಇಲ್ಲ, ಅವರು ಅದನ್ನೇ ಬೇರೆ ಬೇರೆ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಾರೆ ಅಷ್ಟೇನೆ. ಚೇಂಜ್ ಆಫ್ ಕ್ಯಾರೆಕ್ಟರ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎರಡೂನು ಒಂದೇನೆ. ಯಾರಾದ್ರೂ ಆರ್ಗ್ಯೂ ಮಾಡಿದ್ರೆ ನಿಮ್ಮ ಹತ್ರ ಅದ್ ಬೇರೆ ಇದ್ ಬೇರೆ, ಕರೆಕ್ಟ್ ಆಗಿಲ್ಲ, ನಿಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ, ಓಕೆ ನನಗೇನೂ ಗೊತ್ತಿಲ್ಲ, ನಿನ್ಗೆ ಎಲ್ಲ ಗೊತ್ತು, ದಯವಿಟ್ಟು ಕ್ಷಮಿಸು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡಿ. ಯಾಕಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಒಂದ್ ಕಾನ್ಸೆಪ್ಟ್ ಅಲ್ಲಿ ಕರೀತಾರೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ನಮ್ಮ SMC ಕರೀತಾರೆ. ಬೇಸಿಕ್ಲಿ ಎರಡು ಒಂದೇ, ಡಿಫ್ರೆಂಟ್ ನೇಮ್ಸ್ ಅಷ್ಟೇನೆ. ಈ ಮಾರ್ಕೆಟ್ ಅಲ್ಲಿ ಅದೇ ಒಂದು ತಲೆನೋವು, ಒಂದೊಂದಕ್ಕೆ ಎರಡೆರಡು ಮೂರ್ ಹೆಸರಿಟ್ಬಿಟ್ಟಿರ್ತಾರೆ. ನಾವ್ ಅದೇ ಹೇಳಿದ್ರೆ ಅದೆಲ್ಲ ಇದಾಗೈತೆ ಅಂತಾರೆ. ಎರಡು ಒಂದೇ ಗುರು ಅಂದ್ಬಿಟ್ಟು ಸುಮ್ಮನಾಗ್ಬೇಕು. ಹೌ ಟು ಟ್ರೇಡ್ ಎ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಓಕೆ, ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಹೆಂಗೆ ನೀವು ಟ್ರೇಡ್ ಮಾಡಬೇಕು ಶಿಫ್ಟ್ ಆದ್ಮೇಲೆ ಅಂತ. ಫಸ್ಟ್ ಏನ್ ಐಡೆಂಟಿಫೈ ಮಾಡ್ತೀರಾ? ಹೈಯರ್ ಐ, ಹೈಯರ್ ಲೋಸ್, ಲೋವರ್ ಲೋ, ಲೋವರ್ ಐಸ್ ನ ಮಾರ್ಕ್ ಮಾಡ್ಕೋತೀರಾ ಚಾರ್ಟ್ ಅಲ್ಲಿ. ಆಮೇಲೆ ಸ್ವಿಂಗ್ ಪಾಯಿಂಟ್ಸ್, ಅದೇ ಹೇಳಿದ್ನಲ್ಲ, ರೇಂಜ್ಗೆ ಟಾಪ್ ರೇಂಜು ಡೌನ್ ರೇಂಜು ಎರಡು ಮಾರ್ಕ್, ಅದೇನ್ ಬೇಡ, ಅದ್ ಮಾಡಿದ್ರು ಮಾಡಿ, ಮಾಡದಿದ್ರು ಬೇಡ. ನೆಕ್ಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ ವೆಯ್ಟ್ ಮಾಡ್ತೀರಾ. ಲೋವರ್ ಲೋ ಲೋವರ್ ಐ, ಲೋವರ್ ಲೋ ಲೋವರ್ ಐ ಮಾಡ್ತಿರೋದು ಡೈರೆಕ್ಟ್ ಆಗಿ ಹೈಯರ್ ಐ ಮಾಡ್ಬಿಡುತ್ತೆ. ಅವಾಗ ಏನಾಗುತ್ತೆ? ಶಿಫ್ಟ್ ಆಗುತ್ತೆ ಮಾರ್ಕೆಟ್. ಸೊ ವೆಯ್ಟ್ ಫಾರ್ ಕನ್ಫರ್ಮೇಶನ್. ಸೊ ಇದನ್ನೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನೆ ಹೇಳಿದ್ದಾರೆ. ಬಟ್ ನಮ್ ಕನ್ಫರ್ಮೇಶನ್ ಏನಿರುತ್ತೆ ನಮ್ ಸ್ಟ್ರಾಟಜಿಲಿ ಅಂದ್ರೆ ಕೊನೆ ಆರ್ಡರ್ ಬ್ಲಾಕ್ ಎಂಟ್ರಿ ಇರುತ್ತೆ. ಓಕೆನಾ? ಎಂಟ್ರ್ ಆಗ್ತೀರಾ,
SL ನ ಆರ್ಡರ್ ಬ್ಲಾಕ್ ಕೆಳಗಡೆ ಇರ್ತೀರಾ 1:3 ಟಾರ್ಗೆಟ್ ಮಿನಿಮಮ್ ಇರಲೇಬೇಕು. ಇಲ್ಲ ಅಂದ್ರೆ ನಾನು ಅದನ್ನ 1:3 ಕೊಟ್ಟಿಲ್ಲ ಅಂದ್ರೆ ನಾನು ಅದನ್ನ ವಿನ್ನಿಂಗ್ ಟ್ರೇಡ್ ಅಂತ ಕನ್ಸಿಡರೇ ಮಾಡಲ್ಲ. ನೀವು ಅದನ್ನೇ ಇಟ್ಕೊಳ್ಳಿ ತಲೆಯಲ್ಲಿ, ಯಾಕಂದ್ರೆ ಅವಾಗ ತುಂಬಾ ಚೆನ್ನಾಗಿ ಹೋಗುತ್ತೆ ನಿಮ್ದು. ಜಸ್ಟ್ ನಿಮ್ಮ ಹತ್ರ 1:3 ಇದ್ರೆ ವಿನ್ನಿಂಗ್ ರೇಷಿಯೋ RR ರೇಷಿಯೋ, ನೀವು ಜಸ್ಟ್ 10ರಲ್ಲಿ 3 ಇಲ್ಲ 4 ಟ್ರೇಡ್ ವಿನ್ ಆದ್ರೂ ನೀವು ಪ್ರಾಫಿಟಬಲ್ ಆಗೇ ಇರ್ತೀರಾ. ಇನ್ನು 6 ಟ್ರೇಡ್ ಲಾಸ್ ಆಗ್ಲಿ ಬೇಕಿದ್ರೆ. ಸೊ ಅದಕ್ಕೆ ಅದನ್ನೇ ಇಟ್ಕೊಳ್ಳಿ. ರಿಸ್ಕ್ ನ ಮ್ಯಾನೇಜ್ ಮಾಡಿ, ಎಲ್ಲಾ ಟ್ರೇಡ್ಗೂ ಸೇಮ್ ರಿಸ್ಕ್ ಮಾಡಬೇಕು. ಆಮೇಲೆ ವಿನ್ ಆಗೋ ಟ್ರೇಡ್ಗೆ ಬರೀ ಅರ್ಧ ಏನೋ ಒಂದ್ $20 ರಿಸ್ಕ್ ಮಾಡಿರ್ತೀರಾ, ಲಾಸ್ ಆಗೋ ಟ್ರೇಡ್ ಮಾತ್ರ ಒಂದ್ $50 ರಿಸ್ಕ್ ಮಾಡಿರ್ತೀರಾ. ಹೆಂಗ್ ಪ್ರಾಫಿಟಬಲ್ ಆಗ್ತೀರಾ? ಸೇಮ್ ರಿಸ್ಕ್ ಇರಬೇಕು ಎಲ್ಲಾ ಟ್ರೇಡ್ಗೂ. ಓಕೆ, ಸೊ ಇವಾಗ ಅಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನಾನು ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಆಗಿದೆ. ನೆಕ್ಸ್ಟ್ ನಮ್ದು ರೋಡ್ ಮ್ಯಾಪ್ ಪ್ರಕಾರ ಏನ್ ಹೇಳ್ಕೊಡ್ಬೇಕೋ ಅದನ್ನ ಹೇಳ್ಕೊಡ್ತೀನಿ. ಇವಾಗ ಇಷ್ಟ ಅರ್ಥ ಆಯ್ತಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್? ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಿದ್ದೀನಿ ಅಂದ್ರೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ನಿನ್ನೆ ತುಂಬಾ ಇಂಪಾರ್ಟೆಂಟ್ ಅಂದೆ, ಮತ್ತೆ ಇವತ್ತು MSS ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ನಾವು ನಮ್ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಯೂಸ್ ಮಾಡೋದೇ ಮೇಯ್ನ್ ಆಗಿ ಇವನ್ನ. ಓಕೆನಾ? ಇನ್ನು ನಾನು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಹೋಗಿಲ್ಲ ಕಂಪ್ಲೀಟ್ ಆಗಿ. ಇನ್ನು ನಿಮ್ಗೆ ಸ್ಟ್ರಕ್ಚರ್ ಬ್ರೇಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ಮಾರ್ಕೆಟ್ ಸ್ಟ್ರಕ್ಚರ್ಗೆ ಹೋಗ್ಬೇಕು ಅಂದ್ರೆ 1-2 ಕ್ಲಾಸಲ್ಲಿ ಹೇಳ್ಕೊಡ್ಲೇಬೇಕು ನಾನು ನಿಮ್ಗೆ. ದೊಡ್ಡ ಕಾನ್ಸೆಪ್ಟ್. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆಗ್ತಿರಲ್ಲ, ಅವತ್ತು ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಕಂಪ್ಲೀಟ್ ಮಾರ್ಕೆಟ್ ಮೆಕ್ಯಾನಿಕ್ಸ್, ಏನ್ ಮಾರ್ಕೆಟ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ, ಮಾರ್ಕೆಟ್ ಯಾವ ಪಾತ್ನ ಫಾಲೋ ಮಾಡುತ್ತೆ ಮೋಸ್ಟ್ ಪ್ರೊಬಾಬಲ್ ಆಗಿ, 100% ನಾನು ಹೇಳಕ್ ಬರಲ್ಲ, ಯಾರು ಹೇಳಕ್ ಬರಲ್ಲ, ಮೋಸ್ಟ್ ಪ್ರೊಬಾಬಲ್ ಆಗಿ ಮಾರ್ಕೆಟ್ ಯಾವ ಪಾತ್ನ ಫಾಲೋ ಮಾಡಬಹುದು, ನಿಮ್ದು ಬಯಸ್ ಏನಾಗಿರ್ಬೋದು ಇವತ್ತೊಂದು, ಇದನ್ನೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಮಾರ್ಕೆಟ್ ಮೆಕ್ಯಾನಿಕ್ಸ್ ಕ್ಲಾಸಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಇವಾಗ ಟ್ರೆಂಡ್ ಅನಲೈಸ್ ಮಾಡೋದು, ಶಿಫ್ಟ್ಗಳನ್ನ ಕಂಡುಹಿಡಿಯೋದು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರ್ಲಿ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರ್ಲಿ, ಜೊತೆಗೆ ರಿವರ್ಸಲ್ ಆಗದ್ನ ಕಂಡುಹಿಡಿಯೋದು, ಇಷ್ಟು ಪರ್ಫೆಕ್ಟ್ ಆಗ್ಬಿಟ್ರೆ ಸಾಕು. ನೆಕ್ಸ್ಟ್ ಹೋಗಕ್ಕೆ ತುಂಬಾ ಈಸಿ ಆಗುತ್ತೆ ನಿಮಗೆ. ಹಲೋ ಚಂದು ಬ್ರೋ. ಹಾ ಹೇಳಿ. ನಾನ್ ಶರ್ಮಾದ್ ಬ್ರೋ. ಗೊತ್ತಾಯ್ತು ಶರ್ಮತ್, ಹೇಳಿ. ಅದು ಫಸ್ಟ್ ಅಲ್ಲಿ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ವಾ, ಇಲ್ಲಿ ಇದು ಸ್ವಲ್ಪ ಮೂವ್ ಮಾಡಿ ಅದೆಲ್ಲ ಅದ್ರ ಕೆಳಗಡೆ ಈ ಕಡೆ ಸೈಡ್ ಲೆಫ್ಟ್ 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 ಡೋಜಿ ಕ್ಯಾಂಡಲ್ ತರ ಇದೆ ಅಲ್ವಾ, ಡೋಜಿ ಹಾ. ಕ್ಯಾಂಡಲ್ ತರ. ಈಗ ಆರ್ಡರ್ ಬ್ಲಾಕ್ ಅಂದ್ರೆ ಬೇರಿಶ್ ಮೂವ್ಮೆಂಟ್ ಇದ್ದಾಗ ಬುಲಿಶ್ ಆರ್ಡರ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಇದ್ರೆ ಅದೇ ಆರ್ಡರ್ ಬ್ಲಾಕ್ ನಾನು ಅಲ್ವಾ? ಹೇಳ್ತಿಲ್ವಾ, ಒಬ್ಬೊಬ್ರು ಆರ್ಡರ್ ಬ್ಲಾಕ್ ನ ಒಂದೊಂದ್ ತರ ಹೇಳ್ಕೊಡ್ತಾರೆ. ಅದನ್ನ ತಲೆನೇ ಕೆಡ್ಸ್ಕೊಬಿಡಿ. ನಿಮ್ಗೆ ಅದು ಬೆರಿಶ್ ಇರ್ಲಿ ಬುಲಿಶ್ ಇರ್ಲಿ ಅಷ್ಟೊಂದು ನಾವು ಈಗ ನೋಡಿ ಮಾರ್ಕೆಟ್ ಅಲ್ಲಿ ಒಂದು ಒಂದು ಸೂಪರ್ ಲೈನ್ ಇದೆ. ನೀವು ಎಷ್ಟು ಆ ಏನದು ಶಾರ್ಪ್ ಆಗಿ ಇಲ್ಲ, ಎಷ್ಟು ಒಂದ್ ನಿಮಿಷ ಹೇಳ್ತೀನಿ, ನೆನಪಾಗ್ತಾ ಇಲ್ಲ. ನೀವೇನಾದ್ರೂ ತುಂಬಾ ನನಗೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಅನ್ಕೊಂಡ್ ಬಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗ್ ಸಿಗ್ಬೇಕಿರೋ 50% ಆಫ್ ದ ಟ್ರೇಡ್ ಮಿಸ್ ಆಗುತ್ತೆ. ಪರ್ಫೆಕ್ಷನಾ? ನಿಮ್ ಮಾರ್ಕೆಟ್ ಅಲ್ಲಿ ತುಂಬಾ ಪರ್ಫೆಕ್ಷನ್ ಹೋದ್ರೆ ಹುಡ್ಕಿದ್ರೆ 50% ಆಫ್ ದ ಟ್ರೇಡ್ ಮಿಸ್ ಆಗುತ್ತಂತೆ, ದೊಡ್ಡವ್ರು ಹೇಳೋದು. ಸೊ ಇದು ಆರ್ಡರ್ ಬ್ಲಾಕ್ ಏನೆ, ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಈ ಟ್ರೇಡ್ ಮಿಸ್ ಆಗ್ತಿತ್ತು. ಅದು ಉಲ್ಟಾನೇ ಇರಬೇಕು, ಬೆರಿಶ್ ಟೈಮಲ್ಲಿ ಬುಲ್ಲಿಶ್ ಟೈಮಲ್ಲಿ ಗ್ರೀನ್ ಇರಬೇಕು, ಇದೆಲ್ಲ ಅದು ತುಂಬಾ ಪರ್ಫೆಕ್ಷನ್ ಹುಡುಕ್ತಂಗ ಆಗ್ಬಿಡುತ್ತೆ. ಅಷ್ಟೆಲ್ಲ ಹೋಗ್ಬೇಡಿ, ಯಾಕಂದ್ರೆ ನೀವು ಇದ್ರಲ್ಲೇ ಪ್ರಾಫಿಟಬಲ್ ಆಗಿರ್ತೀರಾ ಅಂದ್ಮೇಲೆ ಅದು ಎಷ್ಟು ಟ್ರೇಡು. ಸೊ ಅದಕ್ಕೆ ಅಷ್ಟೊಂದು ಪರ್ಫೆಕ್ಷನ್ ಹೋಗ್ಬಾರ್ದು. ಅಲ್ಲ ಆತರ ಆದ್ರೆ ಕನ್ಫ್ಯೂಷನ್ ಆಗುತ್ತಂತ ಅಷ್ಟೇ. ಅವತ್ ನೀವು ಬ್ರೋ ಒಂದ್ ಡೌಟ್, ಈ ಕನ್ಸಾಲಿಡೇಷನ್ ಆಗಿರುತ್ತಲ್ಲ ಅವಾಗ ಯಾವ ತರ ಮಾರ್ಕೆಟ್ ಇದನ್ನ ಮಾರ್ಕ್ ಮಾಡೋದು ಸ್ಟ್ರಕ್ಚರ್ನ? ಬ್ರೋ ಏನಿಲ್ಲ, ಕನ್ಸಾಲಿಡೇಷನ್ ಆಗ್ಬೇಕಾದ್ರೂ ನಿಮ್ಗೆ ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಮೇಲೆ ಅಂದ್ರೆ ಇವಾಗ ಕೆಳಗಡೆ ಬಂತು, ಇಲ್ಲಿ ಇಷ್ಟು ದೂರ ವಿಕ್ ಎಷ್ಟಿರುತ್ತೆ ಅನ್ಕೊಳ್ಳಿ, ಒಂದ್ ನಿಮಿಷ ತೋರಿಸ್ತೀನಿ. ಆ ಇಲ್ಲಿ ಒಂದ್ ಕ್ಯಾಂಡಲ್ ಇಷ್ಟು ದೂರ ವಿಕ್ ಎಷ್ಟಿದೆ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಕನ್ಸಾಲಿಡೇಷನ್ ಏನಾಗ್ತಿರುತ್ತೆ ಕನ್ಸಾಲಿಡೇಷನ್ ಟೈಮಲ್ಲಿ, ಮಾರ್ಕೆಟ್ ಕೆಳಗಡೆಯಿಂದ ಹಿಂಗ್ ಮೇಲ್ ಬಂದಿರುತ್ತೆ, ಓಕೆನಾ? ನೆಕ್ಸ್ಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕಂದ್ರೆ ನಾನು ಹೇಳ್ದೆ, ಅಲ್ಲೇನ್ ತೋರಿಸ್ತಾ ಇದ್ದೆ, ಇದ್ರ ಮೇಲ್ ಶಿಫ್ಟ್ ಆದ್ರೆ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಂಗೆ ಅಂತ ಹೇಳಿದ್ದೆ ಅಲ್ವಾ? ಇಲ್ಲಿ ಏನಿರುತ್ತೆ, ನಾನು ಹೇಳ್ದಾಗ ಇಲ್ಲಿ ಈ ತುದಿ ಅಂದ್ರೆ ಈ ತುದಿ ಅರ್ಥ ನಾನು ಹೇಳೋದು. ಮೇಲ್ಗಡೆ ವಿಕ್ ಎಲ್ಲಿರುತ್ತೆ, ವಿಕ್ ಟಾಪ್. ಕನ್ಸಾಲಿಡೇಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಕನ್ಸಾಲಿಡೇಷನ್ ಅಲ್ಲಿ ಅದು ಮೇಲ್ಗಡೆ ಬ್ರೇಕ್ಔಟೇ ಕೊಡಲ್ಲ,
ಇಲ್ಲಿ ಒಳಗಡೆನೆ ಇನ್ನು ಸ್ಟ್ರಕ್ಚರ್ ಏನಿದೆ ನಮ್ದು, ಕೆಳಗಡೆ ಲೋ ಇಲ್ಲಿದೆ, ಹೈ Okay. ಇಲ್ಲಿದೆ. ನಮ್ದು ರೇಂಜ್ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಇದೆ. ಎರಡ್ ಕಡೆನೂ ಬ್ರೇಕ್ ಆಗ್ತಿರಲ್ಲ ಕನ್ಸಾಲಿಡೇಷನ್ ಟೈಮಲ್ಲಿ, ಹಿಂಗೆ ಆಟ ಆಡ್ತಾ ಇರುತ್ತೆ. ಸೊ ಇವಾಗ ಎಲ್ಲೂ ಬ್ರೇಕ್ಔಟ್ ಸ್ಟ್ರಕ್ಚರ್ ಅನ್ನೋದೇ ಕೊಟ್ಟಿಲ್ವಲ್ಲ, ಸುಮ್ನೆ ಒಳಗಡೆ ಇಂಟರ್ನಲ್ಲಿ ಕೊಡ್ತಾ ಇದೆ. ಇಂಟರ್ನಲ್ಲಿ ತಗೊಳ್ಳೇಬೇಡಿ, ಒಂದ್ ಕಡೆಗೆ ಬ್ರೇಕ್ಔಟ್ ಕೊಡ್ಲೇಬೇಕದು, ಒಂದು ಇದ್ರ ಮೇಲಕ್ಕೆ ಹೋಗ್ಬೇಕು ಈ ತರ. ಹೌದಾ? ಇಲ್ಲ ಅಂದ್ರೆ ಈ ತರ ಕೆಳಗಡೆಗೆ ಬರ್ಬೇಕು, ಈ ಲೋ ಬ್ರೇಕ್ ಮಾಡ್ಬೇಕು. ಎರಡರಲ್ಲೊಂದು ಆಗ್ಲೇಬೇಕು, ಆಗ್ಲೇ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿವರೆಗೂ ಒಳಗಡೆ ಏನೇನ್ ನಾಯ್ಸ್ ಇದೆ ಅದೆಲ್ಲ ಬಿಟ್ಬಿಡಿ. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಲೋ ಇತ್ತು, ಇಲ್ಲಿ ಸಾರಿ ಇಲ್ಲೇನಿದೆ ರೀಸೆಂಟ್ ಹೈ ಇದೆ, ಹೌದಾ? ಇಲ್ಲೇನಿದೆ ರೀಸೆಂಟ್ ಲೋ ಇದೆ. ಇದ್ರೊಳಗಡೆ ನೋಡಿ ಎಷ್ಟು ಆಟ ಆಡ್ತಾ ಇದೆ. ತಲೆನೇ ಕೆಡ್ಸ್ಕೊಬಿಡಿ ಇವಕ್ಕೆಲ್ಲ. ಒಂದ್ ಕಡೆಗೆ ಅದ್ ಕೊಡ್ಬೇಕು ಬ್ರೇಕ್ಔಟ್, ಅದಾದ್ಮೇಲೆ ನೀವು ಆರ್ಡರ್ ಬ್ಲಾಕ್ ನ ಕನ್ಸಿಡರ್ ಮಾಡೋದು. ಅಲ್ಲಿವರೆಗೂ ಕನ್ಸಿಡರೇ ಮಾಡಂಗಿಲ್ಲ. ಈ ಬ್ರೇಕ್ಔಟ್ ಕೊಡಕ್ಕಿಂತ ಮುಂಚೆ ನಾನು ಇದನ್ನ ಹಾಕದೇ ಇಲ್ಲ ಆರ್ಡರ್ ಬ್ಲಾಕ್ ನ. ಸೊ ಒಂದ್ ಕಡೆ Okay. ಬ್ರೇಕ್ಔಟ್ ಕೊಡ್ಲೇಬೇಕದು. ಕೊಟ್ಟಿಲ್ಲ ಅಂದ್ರೆ ಪಕ್ಕ ಕನ್ಸಲ್ಟೇಷನ್ ಅಲ್ಲಿ ಇದೆ ಅಂತಾನೆ ಅರ್ಥ ಅದು. ಆಗ ನೀವ್ ಏನೂ ಮಾಡೋ ಅವಶ್ಯಕತೆ ಇರಲ್ಲ, ಸುಮ್ ಕುತ್ಕೋಬೇಕಷ್ಟೇ. ಇದನ್ನ ಟ್ರೇಡ್ ನೋಡ್ದಂಗೆ ಆರಾಮಾಗಿ. ಬ್ರೋ ಈಗ ಪ್ರೆಸೆಂಟ್ ಗೋಲ್ಡ್ ಅಲ್ಲಿ ಲೋಯರ್ ಲೋ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ ಬ್ರೋ ಒಂದ್ ಸೈಡ್. ಬ್ರೋ ಹ್ಮ್ ಸರ್ ಹ್ಮ್ ಅವರು ಸರ್ ಅವ್ರು ಹೇಳಿದ್ ಯಾವ್ದು ಗೊತ್ತಾ? ನೀವ್ ಹೇಳಿದ್ರಲ್ಲ ಲೋನ ಕ್ರಿಯೇಟ್ ಮಾಡ್ತಾ ಇದೆ ಅಂತ, ಅದ್ರ ಪಕ್ಕ ಇದೆ ನೋಡಿ ಅಲ್ಲಿ ಬುಲ್ಲಿ ಬೇರಿಶ್ ಎಂಗಲ್ಫಿಂಗು ಕವರ್ ಮಾಡಿದೆ ನೋಡಿ, ಲೆಫ್ಟ್ ನಿಮ್ ಲೆಫ್ಟ್ ಇಲ್ಲಿ ಅದ್ರ ಅವೆರಡು ಮೇಲ್ಗಡೆ ಇದೆಯಲ್ಲ ಗ್ರೀನ್ ಕ್ಯಾಂಡಲ್, ಹಾ ಅವೆರಡನ್ನ ಅವ್ರು ಹೇಳ್ತಾ ಇರೋದು. ಅವರು ಅವೆರಡು ಬುಲ್ಲಿ ಈಗ ಬ್ರೋ ಶೂಟಿಂಗ್ ಬೇರಿಶ್ ಎಂಗಲ್ಫಿಂಗ್ ಆಗ್ತಾ ಇದೆ ಅಂತ, ಇವೆರಡು ಏನ್ ಮಾಡ್ತಿದೆ ಅಂತ ಹೇಳ್ತಿದ್ದೀರಾ? ಅದೆರಡನ್ನ ಅವ್ರು ಬ್ರೋ ಹೇಳ್ತಾ ಅದು ಇರೋದು. ಇವಾಗ ಈ ಶೂಟ್ ಹೇಳಿ. ಸರ್ ಅವ್ರು ಹೇಳ್ತಿರೋದು ಅಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ಯಲ್ಲ, ಮೇಲ್ಗಡೆ ಹೋಗ್ಬೇಕಿತ್ತಲ್ಲ, ಮತ್ತೆ ಡೌನ್ ಫಾಲ್ ಯಾಕಾಗಿದೆ? ನಿಮ್ ಯಾರೋ ಮೇಲೆ ಹೋದ್ವಿ. ಬ್ರೋ ನಾನ್ ಹೇಳದ್ ಕೇಳ್ರಿ ಬ್ರೋ. ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ಬ್ರೋ ಶೂಟಿಂಗ್ ಸ್ಟಾರ್ ಎಂಟ್ರಿ, ಈ ಶೂಟಿಂಗ್ ಸ್ಟಾರ್ ಪಕ್ಕ ಅಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿದೆಯಲ್ಲ ಬ್ರೋ. ಹೌದು. ಇಲ್ಲಿ ಕೆಲವರು ಇಲ್ಲಿ ಶೂಟಿಂಗ್ ಸ್ಟಾರ್ ಈಗ ಬರೀ ಅದು ಶೂಟಿಂಗ್ ಸ್ಟಾರ್ ಆಗಿದೆ, ಇವಾಗ ಎಂಟ್ರಿ ತಗೋಣ ಅಂತ ತಕಂದ್ರೆ ಹ್ಮ್ ನೆಕ್ಸ್ಟ್ ಇಲ್ಲಿ ಎಸ್ ಎಲ್ ಇಟ್ಟಿರ್ತಾರ, ಅವೆಲ್ಲ ಹಿಟ್ ಆಗೇ ಬರೋಗ್ತಾನೆ, ಈ ಹಿಟ್ ಆಗೇ ಬಂದಿರತ್ತಾನೆ ಸರ್ ಅದು. ಹೌದು. ಅದನ್ನೇ ಬ್ರೋ ನಾನು ಹೇಳಿದ್ದು. ನಾನೆಲ್ಲೋ ಇನ್ನೊಂದು ಎಂಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವು ಯಾವ್ದೋ ಶೂಟಿಂಗ್ ಸ್ಟಾರ್ ಇಟ್ಕೊಂಡು ಹೇಳ್ತಾ ಇದ್ದೀರಾ. ಅದಕ್ಕೆ ಗೊತ್ತಾಗಿಲ್ಲ ನನ್ಗೆ. ನಾನು ನಮ್ಮ ಎಂಟ್ರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೊಂದ್ ಏನು ಗೊತ್ತಾ, ಅದು ಟೈಮಿಂಗ್ಸ್ ಈಗ ಸರಿ ಯೂಸ್ ಮಾಡಿದಾರಲ್ಲ, ಟೈಮಿಂಗ್ಸ್ ಗಳು ಚೇಂಜ್ ಆಗುತ್ತೆ ಹಂಗೆ ನಮ್ಗೆ. ಬ್ರದರ್ ಹಂಗೆ ನೆಕ್ಸ್ಟ್ ಈಗ ಕೆಳಗಡೆ ಡೌನ್ ಮಾಡಿ ಬ್ರೋ, ಹ್ಮ್ ಕೆಳಗಡೆ ಡೌನ್ ಇನ್ನೊಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಹೇಳಿದ್ರ. ಇದೆ ಈ ಇನ್ನೊಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಹೇಳಿದ್ರಲ್ಲ, ಇದು ಹೆಂಗೆ? ಇದಾ? ಹಾ ಸೊ ಇದೇನಾಯ್ತು ನೋಡಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ಬೇಕಂದ್ರೆ ಏನ್ ಹೇಳ್ದೆ, ಇಲ್ಲೇ ಇವಾಗ ಎಕ್ಸಾಂಪಲ್ ಅಲ್ಲೇ ಮೇಲ್ ಹೋಗ್ತಿರೋದು, ಮೇಲ್ ಹೋಯ್ತು. ಸೊ ಕೆಳಗಡೆ ಬಂತು, ಮತ್ತೆ ಮೇಲ್ ಹೋಗ್ಬೇಕಿತ್ತು. ಬಟ್ ಏನಾಯ್ತು, ಇದ್ರ ಲೋ ಇರುತ್ತಲ್ಲ, ಇದ್ರ ಲೋನ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ಬೇಕಂತ ಹೇಳ್ದೆ ಅಲ್ವಾ? ಹೌದು ಬ್ರೋ. ಇವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದ್ರೆ ನೆಕ್ಸ್ಟ್ ಬುಲ್ಲಿಶ್ ಹೋಗ್ಬೇಕು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ಬೇಕು ಅಂದ್ರೆ ಈ ಮತ್ತು ಬೇರಿಶ್ ಹೋಗ್ತಾ ಇತ್ತಲ್ಲ ಅದು. ಬ್ರೋ ಬುಲ್ಲಿಶ್ ಇದ್ದಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಬೆರಿಶ್ ಆಗುತ್ತೆ, ಬೆರಿಶ್ ಇದ್ದಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಬುಲ್ಲಿಶ್ ಆಗುತ್ತೆ. ಒಂದೇ ಕಡೆ ಈಗ ನೀವು ಎರಡು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆಯಾ? ಇಲ್ಲೇ ಕ್ಲಿಯರ್ ಆಗಿ ತೋರಿಸ್ತಿದ್ಯಲ್ಲ, ಅದ್ ಹೇಳಿ ಬ್ರೋ. ನೀವು ಶಿಫ್ಟ್ ಆಗಿದ ತಕ್ಷಣ ನೀವು ಆರ್ಡರ್ ಪಂಚ್ ಮಾಡಿದ್ರಲ್ಲ ಬ್ರೋ, ಅದನ್ನ ತೋರಿಸಿ. ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು, ನಾನು ಆಗ್ಲೇ ನೀವು ಕಳ್ಸಿದ ಪ್ಯಾಟರ್ನ್ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಚಂದು ಬ್ರೋ ಕೇಳಿಸ್ತಿದ್ಯಾ? ನಿಧಾನ ಕೇಳಿಸ್ತಿದೆ ಬ್ರೋ. ಬ್ರೋ ಇವಾಗ ಒಂದ್ ಸೆಕೆಂಡ್ ಬ್ರೋ, ಈಗ ಕೇಳಿಸ್ತಿದ್ಯಾ ಬ್ರೋ? ಹಾ ಹೇಳಿ. ಬ್ರೋ ನೀವು ಅವ್ರಿಗೆ ಶಿಫ್ಟ್ ಆಗಿದ್ನ ನೀವು ತೋರ್ಸಿದ್ರಿ ಗೊತ್ತಾ? ಅಲ್ಲೊಂದು FPG ನೀವು ಎಂಟ್ರಿ ಆಗಿದ್ದೀರಾ ನೋಡಿ. ಅದ್ರ ಪಕ್ಕ ಕನ್ಫರ್ಮೇಶನ್ ಕೊಟ್ಟಿದ್ಯಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಅದು. ಅಲ್ಲ, ಅವ್ರು ಏನ್ ಕೇಳ್ತಿದಾರೆ ಅಂತ ಅವ್ರು ಕೇಳಿದ್ದು, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಲ್ಲ ಯಾಕೆ ಅಂತ ಕೇಳ್ತಾ ಇದಾರೆ. ಸ್ಟ್ರಕ್ಚರ್ ಶಿಫ್ಟ್ ಆದ್ಮೇಲೆ ಕೆಳಗಡೆ ಹೋಗ್ಬೇಕಲ್ವಾ, ಆದ್ರೆ ಮೇಲ್ಗಡೆ ಅವ್ರು ಟೈಮ್ ಕೊಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಿದಾರೆ, ನೀವ್ ಹೇಳಿದ್ರಲ್ವಾ, ಈ ಕ್ಯಾಂಡಲ್ ಅಲ್ಲಿ ಇದನ್ನ ಬ್ರೇಕ್ ಮಾಡಿ ಮೇಲೆ ಹೋದ್ಮೇಲೆ ಮಾರ್ಕೆಟ್ ಮತ್ತೆ ಏನಕ್ಕೆ ಕೆಳಗಡೆ ಬಂತು, ಇದು ಬ್ರೇಕ್ ಆಯ್ತಲ್ಲ ಅಂತ ಕನ್ಫ್ಯೂಷನ್. ಸರ್ ಅದು ಇಯರ್ಫೋನ್ ಕೊಟ್ಬಿಡ್ತೀರಿ? ಇರ್ಲಿ ಅಲ್ಲ, ನೀವ್ ಅವ್ರಿಗೆ ಹೇಳೋದನ್ನ ಚಂದ್ರ ಸರ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೈನ ಕ್ರಿಯೇಟ್ ಮಾಡಿಲ್ಲ, ಈಗ ಲೋನ ಕ್ರಿಯೇಟ್ ಮಾಡ್ತಾ ಇದೆ ಅದು. ನಿಮ್ಗೆ ಹೈ ಇದೆಯಲ್ಲ, ಅದನ್ನ ಬ್ರೇಕ್ ಮಾಡಿಲ್ಲ, ಲೋನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ. ಅವ್ರಿಗೆ ಕ್ಲೀನ್ ಆಗಿ ಕೇಳ್ರಿ.
ಬ್ರೋ ಒಬ್ಬೊಬ್ರೆ ಮಾತಾಡಿ ಮಾತಾಡೋದು ದಯವಿಟ್ಟು ಅದೇ ಏನು ಬರ್ತಾರೆ ಗೊತ್ತಾಗ್ತಾ ಇಲ್ಲ. ಸರ್ ಈ ತರ ಮಾತಾಡದೇ ನೀವು ಇರೋರು ಕ್ವಶನ್ ಮ್ಯೂಟ್ ಇಲ್ಲ ಮಾಡ್ಕೊಳ್ಳಿ. ಸಾರಿ ಬ್ರೋ. ಚೇಂಜ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಹೇಳ್ತಾನ ಬ್ರೋ ನೀವ್ ಕೇಳಿದ್ದು ಇವಾಗ ಇಲ್ಲೇ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಫ್ರೀ ಇದೆ ಆಯ್ತಲ್ಲ, ಮತ್ತು ಯಾಕೆ ಇಲ್ಲೂ ಶಿಫ್ಟ್ ಅಂತನಾ ಏನು? ನಾವು ಹೊಂಟಿದ್ದೇವೆ ಅಲ್ಲ ಇದು ಹಾ ಅಣ್ಣ ಅವ್ರಿಗೆ ನೀವು ಅವಾಗ್ಲೇ ಹೇಳ್ದಾಗ ಅವ್ರು ಕೇಳಿಸ್ಕೊಂಡಿಲ್ಲ ಸರಿಯಾಗಿ. ನೀವು ಇಲ್ಲಿ ಮಾರ್ಕೆಟ್ ಶಿಫ್ಟ್ ಆಗೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನೀವ್ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಅವ್ರು ಕನ್ಫ್ಯೂಷನ್ ಏನ್ ಮಾಡ್ಕೊಂಡವ್ರೆ ಅಂದ್ರೆ ಈ ಕ್ಯಾಂಡಲ್ ನ ಇದನ್ನ ಬ್ರೇಕ್ ಮಾಡೋದ್ಮೇಲೆ ಮತ್ತೆ ಡೌನ್ ಸೈಡ್ ಯಾಕೆ ಬರುತ್ತೆ, ಇಲ್ಲಿಂದ ಹೋಯ್ತಲ್ಲ ಅವ್ರ ಕನ್ಫ್ಯೂಷನ್ ಅದು. ಬಟ್ ನೀವು ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತಲ್ಲ ಇಲ್ಲಿ, ಅವ್ರು ಅದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಪಾಪ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಬ್ರೋ ಏನಿಲ್ಲ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನ್ ಹೇಳ್ದೆ ನೋಡಿ. ಕ್ವಶನ್ ಯಾರು ಕೇಳಿದ್ರು ಅವರಿಗೆ ಇದೊಂದೇ ಒಂದನ್ನ ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಏನ್ ಆಗ್ಬೇಕು ಅಂತ. ಮೇಲ್ಗಡೆ ಹೋಗ್ತಾ ಇರೋ ಕ್ಯಾಂಡಲ್ ಮೇಲ್ ಹೋಗ್ತಿರೋದು ಏನಾಗುತ್ತೆ, ಈ ತರ ಕೆಳಗಡೆಗೆ ಶಿಫ್ಟ್ ಕೊಡುತ್ತೆ. ಸೊ ಈ ತರ ಆಗ್ಬೇಕು. ಈಗ ನೆಕ್ಸ್ಟ್ ಏನಾಗ್ಬೇಕಿತ್ತು, ಮೇಲೆ ಹೋಗೋದಿದ್ರೆ ಇಲ್ಲಿಂದ ಮತ್ತೆ ಮೇಲಕ್ಕೆ ಪುಷ್ ಮಾಡ್ಬೇಕಿತ್ತು, ಅವಾಗ ಅಪ್ ಟ್ರೆಂಡ್ ಆಗ್ತಿತ್ತು. ಬ್ರೇಕ್ ಆಫ್ ಸ್ಟ್ರಕ್ಚರ್ಗಳು ಹಾಕೊಂಡ್ ಮೇಲ್ ಹೋಗ್ತಿತ್ತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಯಾವಾಗ ಆಗುತ್ತೆ ಅಂದ್ರೆ ಮೇಲ್ ಹೋಗ್ಬೇಕಿರೋದು ಕೆಳಗಡೆ ಶಿಫ್ಟ್ ಕೊಡುತ್ತೆ. ಸೊ ಇಲ್ಲೇ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಲ್ವಾ, ಬಟ್ ನೀವು ಅಲ್ಲಿ 15 ಮಿನಿಟ್ಸ್ ಆಗಿತ್ತು, 1 ಅವರ್ ಅಲ್ಲಿ ಹೋಗಿ ನೋಡಿ. 1 ಅವರ್ ಅಲ್ಲಿ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ ಇಲ್ಲಿ 15 ಮಿನಿಟ್ಸ್ ಆಯ್ತು ಅಷ್ಟೇ, 1 ಅವರ್ ಅಲ್ಲಿ ಇಲ್ಲ ಇದಾಯ್ತು. ಸೊ ಅದರಿಂದ ನಾನು ಅಲ್ಲೂ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಮಾರ್ಕ್ ಮಾಡಿರೋದು. ಅದನ್ನ 15 ಮಿನಿಟ್ಸ್ಗೆ ಮತ್ತೆ ನಾನು ರಿಫೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಅವಾಗ ನಾನು 1 ಅವರ್ ನೋಡಿದಾಗ ಏನಾಗುತ್ತೆ, 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿತ್ತಲ್ಲ, ಇದು ಜಸ್ಟ್ ಇಂಟರ್ನಲ್ ಆಗಿ ಉಳ್ಕೊಳ್ಳುತ್ತೆ. ಇದ್ರ ಟ್ರೇಡ್ ಮುಗ್ದೋಯ್ತಲ್ಲ. ಇವಾಗ ನಾವು 1 ಅವರ್ ದೊಡ್ಡ ಬಡ ಹೊಡಿಯಕ್ ನೋಡ್ತಾ ಇದೀವಿ, ಸಿಕ್ಕುದ್ ಸಾಕು ಅಂತ. ಸೊ ಅರ್ಥ ಆಯ್ತಾ? ಈಗ ಯಾರು ಕೇಳಿದ್ದು ಅಂತಾನೂ ಗೊತ್ತಾಗಿಲ್ಲ. ಸೊ ಬೇರೆ ಏನಾದ್ರು ಇದೆಯಾ ಡೌಟ್ ಇದ್ರಲ್ಲಿ? ಸ್ಟ್ರಕ್ಚರ್ ಶಿಫ್ಟ್ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ. ಒಂದ್ಸಲಿ ಇದಾಯ್ತಾ ನೀವು, ಓಕೆ ಇವಾಗ ಬರೀ 1 ಟೈಮ್ ಫ್ರೇಮ್ ಮೇಲೆ ಇದ್ ಮಾಡಿ. ಒಂದ್ಸಲಿ ಆದ್ಮೇಲೆ ಏನಾಗುತ್ತೆ, ಇದು ಬ್ರೇಕ್ಔಟ್ ಸ್ಟ್ರಕ್ಚರ್, ಇದು ಬ್ರೇಕ್ಔಟ್ ಸ್ಟ್ರಕ್ಚರ್. ನಾವ್ ಏನ್ ನೋಡ್ತಿದ್ವಿ, ಇಲ್ಲಿಂದ ಈ ರೇಂಜು, ಇಲ್ಲಿಂದ ಈ ರೇಂಜು, ಮತ್ ಇಲ್ಲಿಂದ ಈ ರೇಂಜು, ಮತ್ ಇವಾಗ ಇಲ್ಲಿಂದ ಈ ರೇಂಜ್ ನೋಡ್ತಾ ಇದ್ವಿ. ನಾವು ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಯಾವಾಗ ಹಾಕೋತೀವಿ, ನಾವು ಇದನ್ನೇ ರೇಂಜ್ ಆಗಿ ತಗೊಂಡಾಗ. ಈಗ ಇಲ್ಲಿಂದ ಇಲ್ಲಿಗೆ ರೇಂಜ್ ಆಗಿ ತಗೊಂಡಿದ್ವಿ ಅಲ್ವಾ ಫಸ್ಟ್. ಇವನ್ನೆಲ್ಲ ರೇಂಜ್ ಅಂತ ತಗೊಳಕ್ಕಿಂತ ಮುಂಚೆ ರೇಂಜ್ ಏನಾಗಿತ್ತು, ಇದು ಹೈ, ಸಾರಿ ಇದು ಲೋ, ಇದು ಹೈ ಆಗಿತ್ತು ಅಲ್ವಾ. ಈಗ ಆ ರೇಂಜ್ ನ ಬ್ರೇಕ್ ಆಗ್ತಾ ಇದೆ ಅಂದಾಗ ನಾನು ಈಗ ಇದನ್ನೆಲ್ಲ ಇಂಟರ್ನಲ್ ಆಗಿ ತಗೋತೀನಿ. ಸ್ವಲ್ಪ ಝೂಮ್ ಔಟ್ ಮಾಡಿ ಯೋಚನೆ ಮಾಡಿ. ಕರೆಕ್ಟ್ ಆಗಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಶಿಫ್ಟ್ ಎಕ್ಸಾಕ್ಟ್ ಆಗಿ ದೊಡ್ಡದಾಗಿ ಎಲ್ಲಾಗಿದೆ, ಇಲ್ಲಾಗಿದೆ. ಯಾಕೆ? ಮೇಲ್ಗಡೆಗೆ ಹಿಂಗ್ ಪುಷ್ ಮಾಡ್ತಾ ಇತ್ತು, ಸಡನ್ ಆಗಿ ಕೆಳಗಡೆ ಶಿಫ್ಟ್ ಆಯ್ತು ಇದನ್ನ ಬ್ರೇಕ್ ಮಾಡಿ. ಸೊ ಇದು ದೊಡ್ಡ ಬ್ರೇಕ್ಔಟ್ ಸ್ಟ್ರಕ್ಚರ್, ಇದು ಇಂಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು ಅವಾಗ. ಸೊ ನಾವು ಪ್ರೈಸ್ ಇಲ್ಲೇ ಇದ್ದಾಗ ಇದೇ ಇಂಟರ್ನಲ್ ಆಗುತ್ತಾ? ಇಲ್ಲ. ಇದನ್ ಪ್ರೈಸ್ ಬ್ರೇಕ್ ಮಾಡಿದಾಗ ಇವೆಲ್ಲ ಇಂಟರ್ನಲ್ ಆಗುತ್ತೆ. ಮುಂಚೆನೆ ಇಂಟರ್ನಲ್ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ. ಆಗ ಡೈರೆಕ್ಟ್ ನಾವ್ ಇದನ್ನೇ ಮೇನ್ ಆಗಿ ಕನ್ಸಿಡರ್ ಮಾಡ್ತಿರ್ತೀವಿ. ಇದನ್ನೇ ಬ್ರೇಕ್ ಮಾಡಿದ್ಮೇಲೆ ಇವೆಲ್ಲ ಇಂಟರ್ನಲ್ ಆಗುತ್ತೆ, ಇದು ಮೇನ್ ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ. ಸಿಂಪಲ್. ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ದಿನ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ. ನನ್ಗೆ ಅದೇ ಆಶ್ಚರ್ಯ, ನೀವು ಒಂದು ಇಂಡಿಕೇಟರ್ ಯೂಸ್ ಮಾಡಲ್ಲ, ವಾಲ್ಯೂಮ್ ಬಾರ್ ಇಲ್ಲ, ಹೆಂಗ್ ಕನ್ಸಿಡರ್ ಮಾಡ್ತಿದ್ರಿ? ಕಂಪ್ಲೀಟ್ ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ತೀನಿ, ಆರ್ಡರ್ ಬ್ಲಾಕ್ ಹಾಕ್ತೀನಿ, ಎಂಟ್ರಿ ತಗೋತೀನಿ. ಅದು SL ಆದ್ರೂ ಇಟ್ಟಾಗ್ಲಿ, TP ಆದ್ರೂ ಇಟ್ಟಾಗ್ಲಿ. ಕಾನ್ಫಿಡೆನ್ಸ್ ಯಾಕಿದೆ ಅಷ್ಟು ಅಂದ್ರೆ, ಬ್ಯಾಕ್ ಟೆಸ್ಟ್ ಮಾಡಿದೀನಿ ಅಸಲಿ. 3-4 ಕಂಟಿನ್ಯೂಸ್ SL ಇಟ್ಟಾದ್ರೂ ಮತ್ತೆ ನಾನು ಒಂದ್ ವಾರ ಫುಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಪ್ರಾಫಿಟ್ ಅಲ್ಲೇ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೈಸ್ ನೈಸ್ ಬ್ರೋ. ಅದೇ ಈ ಕಾನ್ಫಿಡೆನ್ಸ್ ಬೇಕಾಗಿರೋದಿಲ್ಲ. ಆ ಕಾನ್ಫಿಡೆನ್ಸ್ ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು, ಚೆನ್ನಾಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು. ನನ್ಗೆ ನಿಮ್ದು ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿ ನನಗೆ ಗೊತ್ತಿರೋ ಎಲ್ಲಾ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು. ಸೊ ಬೇರೆ ಏನಾದ್ರೂ ಡೌಟ್ ಇದೆಯಾ? ನೋ ಬ್ರೋ, ಇವತ್ತಿಗೆ ತುಂಬಾನೇ ಆಯ್ತು. ಸೊ But ಓಕೆ, live ಅಲ್ಲಿ ಇಷ್ಟೇ. practice ನೀವು ಮಾಡಿದ್ರೆ ಇದನ್ನ suggest ಮಾಡಿ ಕರೆಕ್ಟ್ bro. ಆಗಿ ಈಗ ಇವಾಗ ಏನೇ ಚಾರ್ಟ್ ಪ್ಯಾಟರ್ನ್ ಓಪನ್ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ನಾವು ಮೊದ್ಲೇನೆ ಸ್ಕ್ರೀನ್ ನ ನೋಡ್ಕೊಂಡಿರ್ತೀವಿ. ಈಗ ಇಲ್ಲ answer sheet ಹಂಗ್ ಕೊಟ್ಬಿಟ್ಟು ಮಾಡ್ಬೇಡಿ. ಹೇಳ್ತೀನಿ ಕೇಳಿ, ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೇಕಂದ್ರೆ ಡೈಲಿ ಟೈಮ್ ಫ್ರೇಮ್ ಹೋಗ್ಬಿಡಿ.
ಡೈಲಿ ಟೈಮ್ ಫ್ರೇಮ್ ಹೋಗ್ಬಿಟ್ಟು ಹಿಂಗೆ ಹಿಂಗ್ ಫುಲ್ ಚಿಕ್ಕ ಮಾಡ್ಬಿಡಿ. ಫುಲ್ ಚಿಕ್ಕ ಮಾಡ್ಬಿಟ್ಟು ಈ ಸುಮ್ನೆ ರ್ಯಾಂಡಮ್ ಆಗಿ ಎಳೀರಿ, ಎಲ್ಗೋ ಒಂದ್ ಕಡೆಗೆ ಹೋಗಿ ನಿಂತ್ಕೊಳ್ಳುತ್ತೆ. ರಿಪ್ಲೇ ಟೂಲ ಒತ್ಬಿಟ್ಟು ಹಿಂಗ್ ಪಟ್ ಅಂತ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಇವಾಗ ಏನ್ ಮಾಡಿ, ಡೈರೆಕ್ಟ್ ಹಿಂಗ್ ಮಾಡಿ. ಸೊ ಇವಾಗ ಏನ್ ಗೊತ್ತಾಗ್ತಿದೆ ನಿಮ್ಗೆ? ಏನು ಗೊತ್ತಾಗ್ತಿಲ್ಲ, ಯಾವ್ದೋ ರ್ಯಾಂಡಮ್ ಚಾರ್ಟ್ ಈ ತರ ಮಾಡ್ಬೇಕು ನೀವು ಬ್ಯಾಕ್ ಟೆಸ್ಟ್. ನಾನು ಆ ಮಾರ್ಕೆಟ್ ಈ ಮಾರ್ಕೆಟ್ ಅಂತ ಮಾಡ್ತಾ ಇಲ್ಲ ಕ್ಲಾಸಸ್. ಎಲ್ಲಾ ಮಾರ್ಕೆಟ್ ಅಲ್ಲೂ ಇದೆಲ್ಲ ಇದ್ದೇ ಇದೆ, ನೀವು ಹೋಗಿ ಅಪ್ಲೈ ಮಾಡ್ಕೋಬಹುದು ಅಲ್ಲಿ. ಸೊ ನಾನು ಇದೊಂದು ಆಪ್ಷನ್ ಸೆಲ್ಲಿಂಗ್ಸ್, ಆಪ್ಷನ್ ಬೈಯಿಂಗ್ಸ್. ಅದ್ಯಾವ್ದು ನಾನು ಮಾಡಲ್ಲ ಸರ್. ಮಾಡೋರು ನಿಮ್ಗೆ ದಿನ ಬೆಳಗ್ಗೆ 9 ಗಂಟೆಗೆ ಲಿಂಕ್ ಕಳಿಸ್ತಾರೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡ್ ಮಾಡ್ತಾರೆ ಒಬ್ರು, ಟ್ರೇಡ್ ಸಾಧನ ಅಂತ ಅವ್ರದ್ದು ವಾಟ್ಸಪ್ ಅಲ್ಲಿ ಬರುತ್ತೆ. ನೀವು ಅವ್ರ ಹೆಸರು ಬಂದ್ಬಿಟ್ಟು ಅಮೃತ್ ರಾಜ್ ಅಂತ, ಮಿಸ್ಟರ್ ಅಮೃತ್ ರಾಜ್. ಅವ್ರು ಕೆನಡಾದಲ್ಲಿ ಇರೋದು. ಅಲ್ಲಿಂದ ಕುತ್ಕೊಂಡು ಲೈವ್ ಅಲ್ಲಿ ನಿಮ್ಗೂ ಟ್ರೇಡ್ ಅಲ್ಲಿ ಮಾಡಿ ತೋರಿಸ್ತಾರೆ, ನಿಮ್ಗೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವ್ರ ಸ್ಟ್ರಾಟಜಿ ಹೇಳ್ತಾರೆ. ಲೈವ್ ಅಲ್ಲಿ ನೀವು ಅವ್ರ ಜೊತೆ ಕುತ್ಕೊಂಡು ಟ್ರೇಡ್ ಮಾಡ್ಬೋದು. ಎಲ್ಲಾ ಫೆಸಿಲಿಟಿನೂ ಇದೆ. ಇಷ್ಟ ದಿನ ಬರೀ ಡಿಸ್ಕಾರ್ಡ್ ಅಲ್ಲಿ ಕಳಿಸ್ತಾ ಇದ್ರು, ನಾಳೆಯಿಂದ ನಿಮ್ಗೆ ಇದ್ರಲ್ಲೂ ಕಳಿಸ್ತಾರೆ, ಯಾವುದು ವಾಟ್ಸಪ್ ಅಲ್ಲೂ ಕಳಿಸ್ಕೊಡ್ತಾರೆ. ಏನ್ ಚಾರ್ಜಸ್ ಇದೆ ಸರ್ ಅದು? ಇಲ್ಲ ಇಲ್ಲ. ಸೊ ಓಕೆ, ಹಾಗಾದ್ರೆ ಸೆಷನ್ ಎಂಡ್ ಮಾಡೋಣ. ನಾಳೆ ಸಿಗೋಣ ಇದೇ ಟೈಮ್ಗೆ. ಅಷ್ಟರೊಳಗೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ, ಇಂಟ್ರಾಕ್ಟ್ ಮಾಡಿ ಚೆನ್ನಾಗಿ. ಏನ್ ಡೌಟ್ ಇದ್ರು ಕೇಳಿ, ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಗುಡ್ ನೈಟ್ ಎವ್ರಿ ಒನ್, ಬಾಯ್ ಬಾಯ್.